ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಷಯ ಮೂರನೇ ಟಾಪಿಕ್ಕಿಗೆ ಹೋಗೋಣಂತ. ಮೂರನೇ ಟಾಪಿಕ್ ಯಾವುದಪ್ಪ ಅಂತಂದ್ರೆ ದೈಹಿಕ ಚಟುವಟಿಕೆಯ ಮೂಲಕ ದೊರೆಯುವ ಸಂತೋಷ. ಅಂದ್ರೆ ಬದುಕು ಬದಲಿಸುವ 21 ಅಭ್ಯಾಸಗಳು ಏನು ಬುಕ್ ಐತಿ, ಆ ಬುಕ್ ಒಳಗೆ ಮೂರನೇ ಚಾಪ್ಟರ್ ಇದೆ. ಮೂರನೇ ಪಾಯಿಂಟ್ ಏನಪ್ಪ ಅಂದ್ರೆ ದೈಹಿಕ ಚಟುವಟಿಕೆ ನಮ್ಗೆ ಯಾವ ರೀತಿಯಾಗಿ ಒಂದು ಸಂತೋಷವನ್ನು ಕೊಡ್ತೈತಿ, ಏನು ಪ್ರೋಗ್ರೆಸ್ ಮಾಡ್ತೈತಿ ಅನ್ನೋದು ಈ ಒಂದು ಚಾಪ್ಟರ್ ಒಳಗೆ ಅತಿ ಈಸಿಯಾಗಿ, ಅಂದರೆ ಇದು ಅಂದರೆ ಏನು, ಇದು ಹೆಂಗೆ ವರ್ಕ್ ಆಗ್ತೈತಿ, ಇದನ್ನು ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡಬೇಕು ಅನ್ನೋದನ್ನು ಈ ಒಂದು ಚಾಪ್ಟರ್ ಒಳಗೆ ನೀಟಾಗಿ ಕನ್ನಡದೊಳಗೆ ಎಕ್ಸ್ಪ್ಲೇನ್ ಮಾಡ್ಯಾರ. ಪ್ರತಿಯೊಬ್ಬರು ಕೂಡ ಓದಬೇಕಾದಂಥ ಬುಕ್ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆ ನಿಮ್ಗೆ ಸಿಗ್ತೈತಿ. ಸಾಧ್ಯ ಆದರೆ ಬುಕ್ ತರಿಸ್ಕೊಂಡು ಒಂದು ಸಲ ಓದ್ರಿ, ಭಾಳ ಈಸಿ ಐತಿ ಬುಕ್, ಭಾಳ ಚಂದ ಐತಿ. ಓಕೆ, ಸೊ ದೈಹಿಕ ಚಟುವಟಿಕೆಯ ಮೂಲಕ ದೊರೆಯುವ ಒಂದು ಸಂತೋಷ ಹೆಂಗಪ್ಪ ಅಂದರೆ ಇದು ಯಾವ ರೀತಿಯಾಗಿ ಕೆಲಸ ಮಾಡ್ತೈತಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ದೈಹಿಕ ಚಟುವಟಿಕೆ ಚಲಿಸುವ ಮೂಲಕ ನಿಮ್ಮ ಕಥೆಯನ್ನು ಬದಲಾಯಿಸಿ ಚಲನೆಯ ಭಾವನೆಯನ್ನು ಸೃಷ್ಟಿ ಮಾಡ್ತೈತಿ. ಓಕೆ, ಸೊ ಈ ರೀತಿ ಇದೊಂದು ಕೆಲಸ ಮಾಡ್ತೈತಿ. ಈಗ ಫಾರ್ ಎಕ್ಸಾಂಪಲ್, ಈಗ ಯಾರಾದರೂ ನೋಡತ್ತಾರ ಅಥವಾ ಯಾರು ಏನೂ ಸಂಕೋಚ ಇಲ್ಲ, ಈಗ ನಮ್ಮನ್ನು ಯಾರೋ ನೋಡತ್ತಾರ ಅಂಥೇಳಿ ಲಾಸ್ಟ್ ಟೈಮ್ ನಾವು ಮನಸ್ಸು ಬಿಚ್ಚಿ ನಡೆದಿದ್ದ, ಮನಸ್ಸು ಬಿಚ್ಚಿ ಡ್ಯಾನ್ಸ್ ಮಾಡಿದ್ದ, ಮನಸ್ಸು ಬಿಚ್ಚಿ ಕುಣಿದಿದ್ದ, ಮನಸ್ಸು ಬಿಚ್ಚಿ ನಕ್ಕಿದ್ದ ಯಾವಾಗ ಅಂತ ಈ ಒಂದು ಪ್ರಶ್ನೆ ಮೂಡ್ತೈತೆ ಫಸ್ಟ್. ಅಂದರೆ ದೈಹಿಕ ಚಟುವಟಿಕೆ ಅಂದರೆ ಬರೀ ನಾವು ಕಸರತ್ತು ಮಾಡುವಂಥದ್ದೊಂದಲ್ಲ. ದೈಹಿಕ ಚಟುವಟಿಕೆ ಅಂದರೆ ಈ ಥರ, ಅಂದರೆ ಯಾರ್ದೋ ಒಂದು ಏನು ಅನ್ಕೊತಾರ, ಆಮೇಲೆ ಏನಾದ್ರು ಆಗ್ತೈತಿ, ಆ ಒಂದು ಸಂಕೋಚ ಇಲ್ದಂಗೆ ನಾವು ಎಂಜಾಯ್ ಮಾಡಿದ್ದು ಯಾವಾಗ. ಈ ಫಾರ್ ಎಕ್ಸಾಂಪಲ್ ನೀವು ಈಗ ತೂಕ ಇಳ್ಸಕ್ಕಂತೇಳಿ ನಾವು ನಡಿತೀವಿ, ವರ್ಕೌಟ್ ಮಾಡ್ತೀವಿ, ಆ ಥರ ಅಲ್ಲ. ಯಾವುದೋ ಒಂದು ಸಂಕೋಚ ಇಲ್ಲ, ಯಾರೇನು ಅನ್ಕೊತಾರೆ, ಯಾರೇನು ಅನ್ಕೊಂಡ್ರೆ ನನಗೇನ, ಹಂಗೆ ಅಂದ್ಕೊಂಡು ನಾವು ಯಾವ ಥರ ಮಾಡಿದ್ದು ಯಾವಾಗ ಅಂತ ಒಂದು ಕ್ವಶನ್ ಬರ್ತೈತಿ. ದೈಹಿಕ ಚಟುವಟಿಕೆ ಅಂದರೆ ಕೇವಲ ಒಂದು ಇದು ವ್ಯಾಯಾಮ ಅಲ್ಲ, ಅದೊಂದು ಔಷಧಿ ಇದ್ದಂಗೆ ನಮಗೆ. ಓಕೆ, ಧ್ಯಾನ, ಸಂತೋಷ ಇವೆಲ್ಲವನ್ನು ತಕ್ಷಣವಾಗಿ ನಮಗೆ ಸಿಗುವಂತೆ ಮಾಡುವಂಥ ವೇಗವಾದ ಒಂದು ಮಾರ್ಗ ಅದು ಏನೋ ದೈಹಿಕ ಚಟುವಟಿಕೆ. ನಾವು ಮಾನಸಿಕವಾಗಿ ಏನಾದರೂ ಗೊಂದಲದಲ್ಲಿದ್ದರೆ, ಭಾವನಾತ್ಮಕವಾಗಿ ಮುಳುಗಿ ಹೋಗಿದ್ರೆ, ಅಥವಾ ಆಧ್ಯಾತ್ಮಿಕವಾಗಿ ತಡೆಯಲ್ಪಟ್ಟಿದ್ರೆ, ನಮ್ಮನ್ನು ಆಧ್ಯಾತ್ಮಿಕವಾಗಿ ನಾವು ಸ್ಟಾಪ್ ಆಗಿದ್ರೆ, ಬಹುಶಃ ನಮ್ಮ ದೇಹ ನಕಾರಾತ್ಮಕ ಭಾವನೆಗಳನ್ನು ಹಿಡಿದಿಟ್ಟುಕೊಂಡಿದೆ ಎಂದು ಅರ್ಥ ಮಾಡ್ಕೋಬೇಕು. ನಾವು ಎಲ್ಲ ನಮ್ಮ ಲೈಫ್ ಒಳಗೆ ಆಧ್ಯಾತ್ಮಿಕವಾಗಿ ಸ್ಟಾಪ್ ಆಗೀವಿ, ಆಮೇಲೆ ಮಾನಸಿಕವಾಗಿ ಗೊಂದಲದೊಳಗಿದ್ದೇವೆ. ಈ ಥರ ಎಲ್ಲ ಸಮಸ್ಯೆ ಇತ್ತಪ್ಪ ಅಂತಂದ್ರೆ ನಮ್ಮ ಮನಸ್ಸು, ನಮ್ಮ ನಕಾರಾತ್ಮಕ ಭಾವನೆಗಳನ್ನು ಹಿಡಿದಿಟ್ಟುಕೊಂಡೈತೆ ಅಂತ ನಾವು ತಿಳ್ಕೊಬೇಕು. ಸೊ ಇದು ಯಾವ್ಯಾವ ರೀತಿಯಾಗಿ ನಮ್ಗೆ ಇದು ವರ್ಕ್ ಆಗ್ಬೋದು, ಹೆಂಗಿರ್ತೈತಿ ಅನ್ನೋ ಒಂದು ಇದು ಸಿಚುವೇಶನ್ನ ಹೇಳತ್ತೇನೆ. ಅದನ್ನು ಈ ಬುಕ್ ಒಳಗೆ ಎಕ್ಸ್ಪ್ಲೇನ್ ಮಾಡೋಣ. ನಮ್ಮ ದೇಹ ನೆನಪು, ಉದ್ವೇಗ, ಚೈತನ್ಯ ಮತ್ತು ಭಾವನೆಗಳು ಈ ಎಲ್ಲವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ನೀವು ಜಾಗೃತರಾಗಿ ನೃತ್ಯ, ವ್ಯಾಯಾಮ, ಯಾಗ ಮಾಡಿದಾಗ ನೀವು ಕ್ಯಾಲೋರಿಗಳನ್ನಷ್ಟೇ ಬರ್ನ್ ಮಾಡುವುದಿಲ್ಲ, ಬದಲಾಗಿ ನಿಶ್ಚಲತೆಯನ್ನು ಸುಡುತ್ತೀರಿ. ನೀವು ಎಂಡೋಫಿನ್ ಅನ್ನು ಬಿಡುಗಡೆ ಮಾಡುವುದರ ಮೂಲಕ ನಿಮ್ಮ ಚೈತನ್ಯವನ್ನು ಸಕ್ರಿಯಗೊಳಿಸುವಿರಿ. ನಿಮ್ಮೊಳಗೆ ಸಂತೋಷವು ನರ್ತಿಸಲು ಪ್ರಾರಂಭಿಸುವುದು ಇಲ್ಲಿಂದಲೇ. ಈಗ ನಾವು ಫಾರ್ ಎಕ್ಸಾಂಪಲ್ ನಾವು ವರ್ಕೌಟ್ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ಕುಣಿತೀವಿ, ಅದರಿಂದ ನಾವು ಬರೀ ನಮ್ಮ ದೇಹದ ಕ್ಯಾಲೋರೀಸನ್ನು ನಾವು ಬರ್ನ್ ಮಾಡೋಂಗಿಲ್ಲ, ಬದಲಾಗಿ ಎಂಡೋಫಿನ್ ಹಾರ್ಮೋನನ್ನು ಬಿಡುಗಡೆ ಮಾಡ್ತೀವಿ, ದೇಹದ ನಿಶ್ಚಲತೆಯನ್ನು ಕಾಪಾಡ್ತೀವಿ. ಇದರಿಂದ ನಮ್ಮ ಒಂದು ಜರ್ನಿ ಇಲ್ಲಿಂದನೇ ಸ್ಟಾರ್ಟ್ ಆಗ್ತದೆ. ಹಾಗಾದರೆ ಇದು ವೈಜ್ಞಾನಿಕವಾಗಿ ಹೆಂಗೆ ಕಾರ್ಯನಿರ್ವಹಿಸ್ತೈತಿ, ಭಾವನಾತ್ಮಕವಾಗಿ ಹೆಂಗಿರ್ತೈತಿ, ಆಧ್ಯಾತ್ಮಿಕವಾಗಿ ಹೆಂಗಿರ್ತೈತಿ ಅನ್ನೋ ಸ್ಟೆಪ್ಪನ್ನು ನಾವು ನೋಡೋದು. ಫಾರ್ ಎಕ್ಸಾಂಪಲ್, ಈಗ ವೈಜ್ಞಾನಿಕವಾಗಿ ವಿಶೇಷವಾಗಿ ಲಯಬದ್ಧ ಅಥವಾ ಏರೋಬಿಕ್ಸ್ ಚಲನೆಯಲ್ಲಿ ನೈಸರ್ಗಿಕವಾಗಿ ಮನೋಬಲವನ್ನು ಹೆಚ್ಚಿಸುವ ಎಂಡೋಫಿನ್ಗಳು ಬಿಡುಗಡೆಗೊಳ್ಳುತ್ತವೆ. ಗೊತ್ತಾಯ್ತಾ? ಎಕ್ಸಾಂಪಲ್ ಏರೋಬಿಕ್ಸ್ ಆಗಿರ್ಬೋದು, ನೈಸರ್ಗಿಕವಾಗಿ ಈಗ ಏರೋಬಿಕ್ಸ್ ಅಂದರೆ ಗೊತ್ತು ನಿಮಗೆ, ಆಲ್ಮೋಸ್ಟ್ ಜಿಮ್ ಒಳಗೆಲ್ಲ ಈಗ ಭಾಳ ಅದನ್ನು ಇಂಟ್ರೊಡ್ಯೂಸ್ ಮಾಡಿಬಿಟ್ಟಾರೆ. ಇಲ್ಲಾಂದ್ರೆ 20+ ನಿಮಿಷಗಳ ದೈಹಿಕ ಚಟುವಟಿಕೆಯ ನಂತರ ಡೋಪಮೈನ್ ಮತ್ತು ಸೆರೋಟೋನಿನ್ ಹೆಚ್ಚಾಗುತ್ತದೆ. ನಾವೀಗ ಫಾರ್ ಎಕ್ಸಾಂಪಲ್ 20 ನಿಮಿಷ ಹಾರ್ಡ್ ವರ್ಕ್ ಏನಾರು ಮಾಡಿದ್ವಿ, ಲೈಕ್ ಎಲ್ಲ ವಾಕ್ ಮಾಡಿದ್ವಿ, ವರ್ಕೌಟ್ ಮಾಡಿದ್ವಿ, ಏನೋ ಮಾಡಿದ್ರೆ ಅವಾಗ ಎರಡು ಇದನ್ನು ರಿಲೀಸ್ ಆಗ್ತಾವೆ, ಒಂದು ಡೋಪಮೈನ್, ಇನ್ನೊಂದು ಸೆರೋಟೋನಿನ್ ಅಂತ ರಿಲೀಸ್ ಆಗ್ತಾವೆ ನಮಗೆ. ದೈಹಿಕ ಚಟುವಟಿಕೆಯು ನಿಮ್ಮ ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮನ್ನು ಪುನರ್ನಿರ್ಮಿಸುವುದರ ಮೂಲಕ ಏಕಾಗ್ರತೆ, ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಭಾವನೆಯನ್ನು ಉಜ್ವಲಗೊಳಿಸುತ್ತದೆ. ಒಳ್ಳೆಯ ವಿಚಾರ ಜಪ ಮಾಡುತ್ತಾ ನಡೆಯಬಹುದು. ದೈಹಿಕವಾಗಿ ಅದೇ ಒಂದು ಒಳ್ಳೆಯ ವಿಚಾರ ಮಾಡೋದು, ಒಂದು ಜಪ ಮಾಡೋದು, ಸಕಾರಾತ್ಮಕ ಯೋಚನೆಗಳನ್ನು ಇಟ್ಕೊಂಡು ಒಂದು ರೆಗ್ಯುಲರ್ ರುಟೀನನ್ನು ನಾವು ನಡೆಸೋದ್ರಿಂದ ದೈಹಿಕ ಚಟುವಟಿಕೆ ನಮ್ಗೆ ಸಹಾಯ ಮಾಡ್ತದೆ ವೈಜ್ಞಾನಿಕವಾಗಿದೆ. ಇನ್ನು ಭಾವನಾತ್ಮಕವಾಗಿ
ಯಾವ ರೀತಿಯಾಗಿದ್ದ ದೈಹಿಕ ಚಟುವಟಿಕೆ ನಮಗೆ ಸಪೋರ್ಟ್ ಮಾಡ್ತಿತ್ತು ಅಂದರೆ ಅಲುಗಾಡಿದಾಗ, ಜಿಗಿದಾಗ ಅಥವಾ ದೀರ್ಘವಾಗಿ ಉಸಿರಾಡಿದಾಗ ನೀವು ಹಿಡಿದಿಟ್ಟುಕೊಂಡ ಭಾವನಾತ್ಮಕ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೀರಿ. ಅರ್ಥಾತ್ ಚಲನೆಯು ಭಾವನೆಗಳನ್ನು ಅಕ್ಷರಶಃ ಚಲಿಸುವಂತೆ ಮಾಡುತ್ತದೆ. ಎಷ್ಟು ಚೆನ್ನಾಗಿದೆ ನಮ್ಮ ಅರ್ಥಾತ್ ಈ ನಾವು ನಡೆಯೋದ್ರಿಂದ ನಮ್ಮ ಏನು ಮೂಮೆಂಟ್ ಐತಿ ಆ ಮೂಮೆಂಟ ನಮ್ಮ ಭಾವನೆಯನ್ನು ಚಲಿಸುವಂತೆ ಮಾಡ್ತದೆ. ಎಷ್ಟು ಸೆನ್ಸಿಟಿವ್ ಅನಿಸುತ್ತೆ, ಎಷ್ಟು ಸಿಂಪಲ್ ಲೈನ್ ಐತಿ, ಬಟ್ ಎಷ್ಟು ಮೀನಿಂಗ್ಫುಲ್ ಒಂದು ವರ್ಡನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಯಾರ ನಮಗೆ. ನೆಕ್ಸ್ಟ್, ನೃತ್ಯ, ಯೋಗ ದೈಹಿಕ ಚಲನೆಯ ವೇದನೆಯನ್ನು ಗುಣಪಡಿಸುವ ವಿಧಾನಗಳಾಗಿ ಸಾಬೀತಾಗಿದೆ. ಇದೆಲ್ಲ ಅಂದರೆ ಇವೆಲ್ಲ ಇದ್ರಾಗ ಎಲ್ಲಿಗೆ ಬಂದೆ ಅಂದರೆ ಮತ್ತು ಅಲ್ಲಿಗೆ ಬಂದೆ. ನೃತ್ಯ ಆಡೋದಾಗಿರ್ಬೋದು, ಡ್ಯಾನ್ಸ್ ಮಾಡೋದಾಗ, ಯೋಗ, ಇವೆಲ್ಲ ನಮ್ಮ ವೇದನೆಯನ್ನು ಒಂದು ಗುಣಪಡಿಸುವಂತಹ ಈ ಒಂದು ವಿಧಾನ ಅಂತ ಸಾಬೀತಾಗ್ಬಿಟ್ಟವು. ಇನ್ನು ಆಧ್ಯಾತ್ಮಿಕವಾಗಿ ಯಾವ ರೀತಿಯಾಗಿ ಇದನ್ನು ಯೂಸ್ ಆಗ್ತಿತ್ತು ಅಂದ್ರೆ ಪ್ರಾಚೀನ ಸಂಸ್ಕೃತಿಯಲ್ಲಿ ಸೂಫಿಗಳು, ಬುಡಕಟ್ಟು ಜನರು ಮತ್ತು ಯೋಗಿಗಳು ನೃತ್ಯ, ವ್ಯಾಯಾಮವನ್ನು ದೈವಿಕ ಆನಂದ ಹಾಗೂ ಆಧ್ಯಾತ್ಮಿಕ ಉನ್ನತಿಗೆ ಮಾರ್ಗವಾಗಿ ಬಳಸ್ತಿದ್ರು. ಅವಾಗಿನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಈ ಯೋಗ, ದೈಹಿಕ ಚಟುವಟಿಕೆ ಏನಿದೆ, ನೃತ್ಯ, ಸಾಕಷ್ಟು ಕಲ್ಚರಲ್ ಆ್ಯಕ್ಟಿವಿಟೀಸ್ನ ಆವಾಗಿನ ಕಾಲದ ಜನ ಮನಸ್ಸಿನ ನೆಮ್ಮದಿಗೆ ಪ್ಲಸ್ ದೈಹಿಕ ಆರೋಗ್ಯಕ್ಕಾಗಿ ಅದನ್ನು ಆಧ್ಯಾತ್ಮಿಕವಾಗಿ ಅವರ ಉನ್ನತಿಯನ್ನು ಸಾಧಿಸೋಕ್ಕೋಸ್ಕರನ ಈ ಒಂದು ಇದನ್ನು ಮಾಡ್ತಿದ್ರು ಅವಾಗಿನ ಕಾಲಕ್ಕೆ. ಆದರೆ ಹಾಗೆ ದೈಹಿಕ ಚಟುವಟಿಕೆಗಳೆಂದರೆ ಆತ್ಮವು ದೇಹದ ಮೂಲಕ ಸಂತೋಷವನ್ನು ವ್ಯಕ್ತಪಡಿಸುವ ವಿಧಾನ. ಅರ್ಥಾಯ್ತಾ? ದೈಹಿಕ ಚಟುವಟಿಕೆ ಅಂದರೆ ಆತ್ಮವು ದೇಹದ ಮೂಲಕ ಸಂತೋಷವನ್ನು ವ್ಯಕ್ತಪಡಿಸುವ ವಿಧಾನ. ಸದ್ಗುರುಗಳು, ರವಿಶಂಕರ್ ಗುರೂಜಿ, ಓಶೋ ಪ್ರತಿಯೊಬ್ಬರು ಕೂಡ ಈ ವಿಧಾನಗಳನ್ನು ಫಾಲೋ ಮಾಡಿದಾರೆ. ನೀವು ಈಗ ಗೊತ್ತಾಗಿದೆ ಅಷ್ಟೇ, ನಮ್ಗೆ ಈಗ ತಿಳ್ಕೊಳ್ಳತ್ತೇವೆ. ಆದರೆ ಈ ಆಚರಣೆ ದೈಹಿಕ ಚಟುವಟಿಕೆ ಅನ್ನೋದು ನಮಗೆ ಯಾಕೆ ಮುಖ್ಯ? ಇದು ಯಾಕೆ ಮುಖ್ಯ ಅಂದರೆ ಇದು ತತ್ಕ್ಷಣವೇ ಬದಲಾಗುವ ಸ್ಥಿತಿ. ಇದಕ್ಕೆ ಯಾವುದೇ ತಂತ್ರಾಂಶ, ಚಿಕಿತ್ಸೆ ಅಥವಾ ಕೋರ್ಸ್ ಅವಶ್ಯಕತೆ ಇಲ್ಲ. ಕೇವಲ ನಮ್ಮ ದೇಹದ ಒಂದು ಅವಶ್ಯಕತೆ ಇರ್ತದೆ. ಇದಕ್ಕೆ ಇಮ್ಮಿಡಿಯೇಟ್ ರಿಸಲ್ಟ್. ನಾವು ಚಲಿಸಿದಾಗ ಇದು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಚಲನೆಯ ಗತಿಯನ್ನು ನಿರ್ಮಿಸುತ್ತದೆ. ನಿಮ್ಮನ್ನು ಸಂತೋಷದೊಂದಿಗೆ ಇದು ಮರುಸಂಪರ್ಕಿಸುತ್ತದೆ. ಇದೊಂದು ನಿಸರ್ಗದತ್ತವಾದ ಆನಂದ ಭಾಷೆ. ಸಿಂಪಲ್ ಹೇಳ್ಬೇಕಂದ್ರೆ ದಿನನಿತ್ಯದ ಜೀವನದೊಳಗೆ ಯಾರು ಏನಾರ ಅಂದ್ಕೊಂಡು ನಾವು ನಮ್ಮ ಪಾಡಿಗೆ ಖುಷಿಯಾಗಿ ಹಾಡ್ಕೊಂಡು, ಕುಂದ್ಕೊಂಡು, ಡ್ಯಾನ್ಸ್ ಮಾಡಿಕೊಂಡು ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡುವಂಥ ಎಂಡ್ ಆಫ್ ಈ ಚಾಪ್ಟರ್ ನನಗೆ ಹೇಳ್ತೈತಿ. ನನಗೆ ಅರ್ಥ ಆಗಿದೆ. ಹಾಗಾದರೆ ಈ ಆಚರಣೆಯನ್ನು ಆಚರಿಸೋದು ಹೇಗೆ? ಹಂತವಾಗಿ ನಾವು ಈ ಆಚರಣೆ ಮಾಡಬೇಕಲ್ಲ, ನಾವು ಇದನ್ನು ಫಾಲೋ ಮಾಡಬೇಕು. ಸೊ ಹೆಂಗೆ ಮಾಡೋದಪ್ಪ ಅಂತಂದ್ರೆ ಸಿಂಪಲ್. ಬೆಳಗ್ಗೆ 5 ರಿಂದ 10 ನಿಮಿಷ ತೆಗೆದಿರ್ಬೇಕು ನಾವು ಇದಕ್ಕೆ. ಸ್ಟಾರ್ಟಿಂಗ್ ಬೆಳಗ್ಗೆ ಫಸ್ಟ್ ಸ್ಟೆಪ್. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದು ನಮಗೆ ಪ್ರೇರಣೆ ನೀಡುವ ಒಂದು ಹಾಡು ಅಥವಾ ಯಾವುದಾದ್ರು ಹಾಡಾಗಿರ್ಬೋದು, ಮನಪೂರ್ವಕವಾಗಿ ಹಾಡನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಗೆ ಯಾವುದು ಇಷ್ಟ ಹಾಡನ್ನ ಸೆಲೆಕ್ಟ್ ಮಾಡ್ಕೊಂಡು ಮನಪೂರ್ವಕವಾಗಿ ಕುಣಿಬೇಕು, ಡ್ಯಾನ್ಸ್ ಮಾಡಬೇಕು, ಜಿಗಿಬೇಕು. ಅದಕ್ಕೆ ಯಾವುದೇ ನಿಯಮ ಇಲ್ಲ. ನಾವು ಅದನ್ನು ಎಷ್ಟು ಫ್ರೀಡಮ್ ಆಗಿ ನಾವು ಮಾಡಬೇಕಂದ್ರೆ ನಮ್ಗದು ಏನು ಅನಿಸ್ಬಾರ್ದು. ಯಾರು ಏನು ಅದೆಲ್ಲ ಸೈಡ್. ಅಷ್ಟು ಫ್ರೀಡಮ್ ಆಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕು. ಮಧ್ಯಾಹ್ನ ಒಂದು 2 ನಿಮಿಷ ತೆಗೆದಿರ್ಬೇಕು. ಹೆಂಗೆ ಮಾಡ್ಬೇಕಂದ್ರೆ 1 ಗಂಟೆಗೊಮ್ಮೆ ಅಲಾರಾಮು, ಏನೋ ಒಂದು ನಮಗೆ ಇದು ಮಾಡಬೇಕು ಅನ್ನೋ ಥರ ಒಂದು ಮೈಂಡಲ್ಲಿ ಬರೋ ಥರ ಸ್ವಲ್ಪ ದಿನ ಅಲಾರಾಮ್ ಇಟ್ಕೋಬೋದು, ಏನೋ ಮಾಡ್ಕೋಬೋದು. ಆವಾಗ ಅಲಾರಾಮ್ ಆದಾಗ ನೀವು ಸ್ವಲ್ಪ ಎದ್ದು ಸ್ಟ್ರೆಚ್ ಮಾಡಿ ಜೋರಾಗಿ ನೀಟಾಗಿ ಉಸಿರಾಡಿ. ಯಾಕಂದರೆ ನಾವು ಉಸಿರಾಡೋದು ಭಾಳ ಶಾರ್ಟಾಗಿ ಉಸಿರಾಡ್ತೇವೆ. ಉಸಿರಾಟದ ಬಗ್ಗೆ ನಮಗೆ ಭಾಳ ನಾಲೆಜ್ ಕಮ್ಮಿ ಐತೆ. ಈವನ್ ನನಗೂ 1% ನಾಲೆಜ್, 0.5% ನಾಲೆಜು ಇಲ್ಲ. ಬಿಕಾಸ್ ಯಾಕಂದರೆ ಈಗೂ ಕೂತ್ಕೊಂಡ್ರೆ ನಮಗೆ ನೀಟಾಗಿ ಉಸಿರಾಡೋಕ್ಕೆ ಬರೋಂಗಿಲ್ಲ. ನಮಗೆ ರಿಯಲಿ ಹೇಳತ್ತೀನಿ, ಈ ಬುಕ್ ಓದಿದ ಮೇಲೆ ಇದ್ರ ಮೇಲೆ ಸ್ವಲ್ಪ ವಿಷಯಗಳನ್ನ ಇಂಪ್ಲಿಮೆಂಟ್ ಮಾಡಿದ ಮೇಲೆ ರಿಸಲ್ಟ್ಸ್, ಲೈಫ್, ಪ್ರತಿಯೊಂದು ಯೋಚನೆ ಮಾಡುವಂಥ ಶಕ್ತಿ, ನಾ ಹೇಳಂಗಿಲ್ಲ 100% ಚೇಂಜ್ ಆಗೈತೆ ಅಂತ, ಬಟ್ 10% ಆದ್ರೂ ಚೇಂಜ್ ಆದ. ಅಷ್ಟು ಈ ಬುಕ್ ಎಫೆಕ್ಟ್ ಮಾಡೈತೆ ನನಗೆ ಪರ್ಸ್ನಲಿ. ಸೊ ನನಗಾಗಿದ್ದು ಗೊತ್ತಿಲ್ಲ ಎಷ್ಟು ಜನಕ್ಕೆ ಅದು ಆಗ್ತಿದೆ ಅಂತ. ನಂಬಿಕೆ ಅನ್ನೋದು ಇಂಪಾರ್ಟೆಂಟ್. ಆಮೇಲೆ ಅದನ್ನ ಎಲ್ಲೋ ಫಾಲೋ ಮಾಡೋದು ಭಾಳ ಇಂಪಾರ್ಟೆಂಟ. ಫಾಲೋ ಮಾಡಿದರೆ ನಿಮಗೂ ಆಗ್ಬೋದು. ಓಕೆ, ಮಧ್ಯಾಹ್ನದಾಯ್ತಾ 2 ನಿಮಿಷ ತೊಗೋಬೇಕು, ಸ್ಟ್ರೆಚ್ ಮಾಡಬೇಕು, ಬಾಡಿನ ಉಸಿರಾಡಬೇಕು. ಆಮೇಲೆ ನಾನು ಎಲ್ಲದಕ್ಕೂ ಸಮರ್ಥನಾಗಿದ್ದೇನೆ, ಪ್ರಬಲವಾಗಿದ್ದೇನೆ ಅನ್ನೋದು ಮೈಂಡ್ಸೆಟ್ ನಿಮ್ಗೆ ಯಾವಾಗೂ ಇರಬೇಕು ಥಾಟ್. ಆಮೇಲೆ ಸಂಜೆ ಒಂದು 5 ನಿಮಿಷ ನಿಧಾನವಾಗಿ ಸ್ಟ್ರೆಚ್ ಮಾಡೋದು, ಯೋಗ ಮಾಡೋದು, ಬಾಡಿನ ಮೂಮೆಂಟ್ ಮಾಡಬೇಕು. ಎನಿ ಕಂಡೀಷನ್ ನಾವು ಬಾಡಿನ ಮೂಮೆಂಟ್ ಮಾಡಿದಪ್ಪ ಅಂತಂದ್ರೆ ನಮ್ಗೆ ಆಗ್ತದೆ. ಓಕೆ, ಅದೇ ರೀತಿ
ಇದಕ್ಕೆ ಭಾಳ ಉದಾಹರಣೆ ಇದಾವೆ, ಭಾಳ ಜನದ ಜೀವನನೂ ಉಳಿಸೈತಂತಿದೆ. ಅದಕ್ಕೂ ಕೊಟ್ಟಾರ ಬುಕ್ ಒಳಗೆ ನಿಮಗೆ ಎಕ್ಸ್ಪ್ಲನೇಷನ್. ಗ್ರೀಕ್ ಪುಸ್ತಕದ ಲೇಖಕಿಯಾದ ಏಂಜೆಲಾ ಟಕ್ವರ್ಡ್ ಪ್ರತಿದಿನ 30 ನಿಮಿಷಗಳ ಕಾಲ ನಡೆಯುವ ಅಭ್ಯಾಸ ಮಾಡಿಕೊಂಡು ಅಭ್ಯಾಸ ಮಾಡ್ಕೊಂಡು ಅದು ವ್ಯಾಯಾಮವಾಗಿ ಶುರುವಾಗಿ ಲಾಸ್ಟಿಗೆ ಅದು ಆಧ್ಯಾತ್ಮಿಕದ ಕಡೆಗೆ ಅವರನ್ನು ಸೆಳೀತೈತಿ. ರಾಬಿನ್ ಶರ್ಮಾ ಅಂತ ಕೇಳಿರ್ಬೋದು ನೀವು, 5am ಕ್ಲಬ್ ಅಂತ ಅವ್ರದ್ದೊಂದು ಬುಕ್ ಐತಿ. ಸೊ ಅವರು ಅಷ್ಟೇ, ಅವ್ರದ್ದು ಮಾರ್ನಿಂಗ್ ರೂಟೀನ್ ಮಿಸ್ಸ ಮಾಡೋಂಗಿಲ್ಲ. ಅವರು ವರ್ಕೌಟ್ ಮಾಡೋದಾಗಿರ್ಬೋದು, ಧ್ಯಾನ ಮಾಡೋದಾಗಿರ್ಬೋದು, ಇವೆಲ್ಲ ಏನಂದ್ರೆ ಹಳೇದೇ ಇದೆ. ಇದೆಲ್ಲ ನಮ್ಮ ಪೂರ್ವಜರು ನಮಗೆ ಮಾಡಿಟ್ಟೋಗಿದ್ದ, ನಮಗಿದು ಗೊತ್ತಿಲ್ಲ ಅಷ್ಟೇ. ಈಗ ಬೇರೆದವ್ರು ಹೇಳಿದ್ದು ಕೇಳಿ ನಾವು ಮಾಡೋದಾಗೈತಿ. ಸೊ ಇದನ್ನು ಈಗಾದರೂ ನಾವು ಫಾಲೋ ಮಾಡೋದ್ರಿಂದ ಒಳ್ಳೆಯ ರಿಸಲ್ಟ್ ಬರ್ಬೋದು ಇದರಿಂದ. ಹಾಗಾದರೆ ಪ್ರತಿದಿನದ ಚಟುವಟಿಕೆ ನಮ್ಮ ಏನೇನು ಇರಬೇಕಪ್ಪ, ಇಂದಿನ ಚಲನೆಯ ಉದ್ದೇಶ ಏನಾಗಿರ್ಬೇಕು, ಒಂದು ಪ್ರೇರಣೆ ನೀಡುವ ಹಾಡನ್ನು ಆಯ್ಕೆ ಮಾಡ್ಕೊಳ್ಬೇಕಾ, ಮತ್ತು ನಮ್ಮ ದೇಹ ಪ್ರತಿ ಭಾಗವೂ ಅನುಭವಿಸುವಂತೆ ಒಂದು 5 ನಿಮಿಷ ನಾವು ನರ್ತನೆಯನ್ನು ಮಾಡಬೇಕು. ದಿನಕ್ಕೆ 10 ನಿಮಿಷವಾದರೂ ನಡೆಯುವುದರ ಮೂಲಕ ನಿಮ್ಮ ದೇಹಕ್ಕೆ ಶಕ್ತಿ ಸಂಚಯನವಾಗುವುದನ್ನು ಅನುಭವಿಸಬೇಕು. ಅಂದರೆ ವಾಕ್ ಮಾಡಬೇಕು. ಮಲಗುವ ಮೊದಲು ನಿಧಾನವಾಗಿ ಸ್ಟ್ರೆಚ್ ಮಾಡುತ್ತಾ ನಾನು ನನ್ನ ದೇಹದಿಂದ ನಕಾರಾತ್ಮಕ ಆಲೋಚನೆಗಳನ್ನು ಬಿಡುಗಡೆ ಮಾಡುವುದರ ಮೂಲಕ ನನ್ನ ದೇಹವನ್ನು ಮರುಹೊಂದಿಸುತ್ತೇನೆ ಎಂದು ಹೇಳ್ಕೋಬೇಕು ನಾವು. ಪ್ರತಿದಿನವೂ ವ್ಯಾಯಾಮದ ಮೊದಲು ಮತ್ತು ನಂತರ ದೇಹದ ಪ್ರತಿ ಕಣವು ಅನುಭವಿಸುವಂತೆ ನಾನು ದೇಹವನ್ನು ಸಂತೋಷದಿಂದ ಚಲಿಸುತ್ತೇನೆ, ಸಂತೋಷವು ನನ್ನ ದೇಹದ ಮೂಲಕ ಚಲಿಸುತ್ತದೆ ಅನ್ನೋ ಒಂದು ವರ್ಡನ್ನು ನೀವು ಹೇಳ್ಬೇಕು. ಇದನ್ನೆಲ್ಲ ನಾನು ವಿಡಿಯೋ ಪ್ಲೇ ಆಗುವಾಗ ಟೆಕ್ಸ್ಟ್ ಒಳಗೆ ಹಾಕ್ತೀನಿ, ನೀವು ಇದು ಮಾಡ್ಬೋದು. ನೆಕ್ಸ್ಟ್, ಇದಿಷ್ಟು ಯಾವ ರೀತಿಯಾಗಿ ಇದು ಏನು ಅಂದರೆ ಈ ದೈಹಿಕ ಚಟುವಟಿಕೆ ಅಂದರೆ ಏನು, ಅದನ್ನು ಹೆಂಗೆ ಫಾಲೋ ಮಾಡಬೇಕು, ಆಧ್ಯಾತ್ಮಿಕವಾಗಿ ಹೆಂಗೆ ಎಲ್ಲ ಆಧ್ಯಾತ್ಮಿಕವಾಗಿ ವೈಜ್ಞಾನಿಕವಾಗಿ ನಾವು ಯಾವ ರೀತಿಯಾಗಿ ಫಾಲೋ ಮಾಡಬೇಕು, ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋದು ಹೆಂಗೆ, ಬೆಳಗ್ಗೆ ಹೆಂಗೆ, ಮಧ್ಯಾಹ್ನ ಹೆಂಗೆ, ಸಂಜೆ ಹೆಂಗೆ, ರಾತ್ರಿ ಹೆಂಗೆ ಅಂತಂದು ತಿಳ್ಕೊಂಡಾಯ್ತು ನಾವು. ಈಗ ಈ ವಿಡಿಯೋ ಕನ್ಕ್ಲೂಷನ್, ನಮ್ಮ ಆತ್ಮ ಜಸ್ಟ್ ಥಿಂಕ್ ಮಾಡೋಣ ನಾವು. ನಮ್ಮ ಆತ್ಮ ವಾಸಿಸುವ ನಿಜವಾದ ಸ್ಥಳ ನಮ್ಮ ದೇಹ. ಹೌದಾ? ಕಬ್ಬಿಣವನ್ನು ಕಬ್ಬಿಣನ ನಾವು ಭಾಳ ದಿನ ಯೂಸ್ ಮಾಡಲಿಲ್ಲ ಅಂದರೆ ತುಕ್ಕು ಹಿಡಿತೈತೆ. ಅದೇ ರೀತಿ ನಮ್ಮ ಆತ್ಮ, ನಮ್ಮ ದೇಹವನ್ನು ನಾವು ಬಳಸಲಿಲ್ಲ ಅಂದರೆ ಅದು ಕೂಡ ತುಕ್ಕು ಹಿಡಿತೈತೆ. ನೀವು ಎಕ್ಸಾಂಪಲ್, ಯಾರು ಕೆಲಸ ಕಾರ್ಯ ಏನೂ ಇಲ್ಲ, ಸುಮ್ಮನೆ ಉಣ್ಣೋದು ತಿನ್ನೋದು ಒಂದೇ ಕಡೆ ಕುಂದಿರೋದು ಮಾಡ್ತಿರ್ತಾರೆ ನೋಡಿ. ಸೊ ಅವ್ರದ್ದು ಆ್ಯಕ್ಟಿವಿಟಿ ಹೆಂಗಿರ್ತೈತಿ, ಅವ್ರದ್ದು ಚಲನವಲನ ಹೆಂಗಿರ್ತೈತಿ, ಕೈಕಾಲು ಹೆಂಗಿರ್ತೈತಿ, ಕೈಕಾಲು ಆಡೋಂಗಿಲ್ಲ, ಮಾತಾಡೋಕೆ ಅವ್ರಿಗೆ ಬರಲ್ಲ, ಕೆಮ್ತಿರ್ತಾರೆ, ಬಾಡಿ ಅಂದರೆ ಸೋತು ಹೋಗಿರ್ತೈತಿ, ಏನೂ ಕೆಲಸಕ್ಕೆ ಬರ್ಲಂಗೆ ಆಗಿರ್ತೈತಿ. ಸೊ ಹಂಗಾಗ್ತೈತಿ. ಸೊ ಹಂಗಾಗಿ ಅದರಿಂದ ರಿಲೀಫ್ ನಮಗೆ ಇದ್ರಾಗ ಸಿಗ್ತೈತಿ. ಅದೇ ಈಗ ಇನ್ನೊಂದು ಏನಂದ್ರೆ, ದೈಹಿಕ ಚಟುವಟಿಕೆ ಮಾಡಲೇ ಇಲ್ಲ ಅಂದರೆ ನಮ್ಮ ಆತ್ಮ ತುಕ್ಕು ಹಿಡಿತೈತಿ ಅಂತ ಇದೆ ಒಂದು. ಇದರಿಂದ ಈ ಒಂದು ಚಾಪ್ಟರ್ ಒಳಗೆ ನಾ ಏನು ಕಲ್ತ್ವಿ, ನಮಗೇನು ಯೂಸ್ ಆಯ್ತಪ್ಪ ಅಂತಂದ್ರೆ, ಪ್ರತಿದಿನ ನಾವು ಪ್ರಕೃತಿ ಜೊತೆ ಯಾವ ರೀತಿಯಾಗಿ ಬೆರಿಬೇಕು. ಪ್ರಕೃತಿ ಜೊತೆ ಬೆರೆಯೋದ್ರಿಂದ ನಾವೇನು ಗಿಡ ಮರ ಹಚ್ಚಿ ಗಿಡ ನಡೋದು ಅದನ್ನು ಮಾಡೋದು ಏನು ಮಾಡಬೇಕಂತಿಲ್ಲ. ನಾವು ಪ್ರಕೃತಿಯಿಂದ ಶಾಂತವಾದ ವಾತಾವರಣದಾಗ ಒಂದು 10 ನಿಮಿಷ ವಾಕ್ ಮಾಡಿದ್ರೂ ಅದು ಒಳ್ಳೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತೈತೆ ನಮಗೆ. ಇಲ್ಲ ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಏನೋ ಒಂದು 10 ನಿಮಿಷ ವಾಕ್ ಮಾಡಿ, 20 ನಿಮಿಷ ಮಾಡಿ, ಟೈಮ್ ಸಿಕ್ಕಾಗ ವಾಕ್ ಮಾಡಿ, ಆ ಥರ ಮಾಡೋದ್ರಿಂದ ನಮಗೊಂದು ಎನರ್ಜಿ ಸಿಗ್ತೈತಿ, ನಮ್ಮ ಮೈಂಡ್ ಆ್ಯಕ್ಟಿವೇಟ್ ಆಗ್ತೈತಿ, ನಮ್ಮ ಬಾಡಿ ಆ್ಯಕ್ಟಿವೇಟ್ ಆಗ್ತೈತಿ. ಅದರಿಂದ ಒಳ್ಳೆಯ ರಿಸಲ್ಟ್ ಕೂಡ ಬರ್ತಾವೆ. ಪ್ರತಿದಿನ ಯಾವುದಾದ್ರೂ ಒಂದು ದೈಹಿಕ ಚಟುವಟಿಕೆಯನ್ನು ಮಾಡಲೇಬೇಕು. ಅದು ಯಾವುದಾದ್ರೂ ಆಗಿರಲಿ, ನೀವು ರನ್ನಿಂಗ್ ಮಾಡಿರಿ, ವಾಕಿಂಗ್ ಮಾಡಿರಿ, ಡ್ಯಾನ್ಸ್ ಮಾಡಿರಿ, ಏನಾದರೂ ಮಾಡಿ, ಯಾವುದನ್ನಾದ್ರೂ ಯೋಗ ಮಾಡಿರಿ, ಯಾವುದಾದ್ರು ಮಾಡಿ. ಅದರಿಂದ ನಿಮಗೆ ದೈಹಿಕ ಆರೋಗ್ಯನೂ ಬರ್ತೈತಿ, ಮಾನಸಿಕವಾಗಿ ಬರ್ತೈತಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ಆರೋಗ್ಯವಾಗಿರೋಕೆ ಹೆಲ್ಪ್ ಮಾಡ್ತೈತಿ. ಇದಿಷ್ಟು 3ನೇ ಚಾಪ್ಟರ್ ಒಳಗೆ ಇದ್ದಿದ್ದ ಡೀಪ್. ಸ್ವಲ್ಪ ವಿಡಿಯೋ ಲೆಂತ್ ಜಾಸ್ತಿ ಆಗೈತಿದೆ, ಯಾಕಂದರೆ ನಾನು ಸ್ವಲ್ಪ ಹೇಳೋಕೆ ನನಗೆ ಎಷ್ಟು ಅರ್ಥ ಆಗೈತೆ ಅಷ್ಟು ಹೇಳೋದ್ರಿಂದ ನನಗೂ ಏನದಿಲ್ಲ. ನಾನು ಬುಕ್ಕನ್ನು ಮುಂದೆ ಇಟ್ಕೊಂಡು ರೆಫರ್ ಮಾಡಿ ಹೇಳೋದ್ರಿಂದ ಸ್ವಲ್ಪ ಬೋರ್ ಅನಿಸ್ಬೋದು, ಬಟ್ ಟಾಪಿಕ್ ಇಂಟ್ರೆಸ್ಟಿಂಗ್ ಇರ್ತೈತಿ. ಅದು ಎಲ್ಲರಿಗೂ ಸೆಟ್ ಆಗೋಂಗಿಲ್ಲ. ಯಾರಿಗೆ ಇಂಟ್ರೆಸ್ಟ್ ಇರ್ತೈತಿ ಅವ್ರಿಗೆ 100% ಗೊತ್ತಾಗೇ ಆಗ್ತೈತಿ. ಸೊ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮತ್ತು ನೆಕ್ಸ್ಟ್ ಚಾಪ್ಟರ್ ಒಳಗೆ ಸಿಗೋಣ. ನೆಕ್ಸ್ಟ್ ಚಾಪ್ಟರ್ ಯಾವ್ದು ಹೇಳ್ರಿ? ಅನಗತ್ಯ ವಸ್ತುಗಳನ್ನು ತೆಗೆದುಹಾಕಿ ನಮ್ಮ ಮನಸ್ಥಿತಿ, ನಮ್ಮ ದೇಹವನ್ನು ಹೆಂಗೆ ಹಗರು ಮಾಡ್ಕೊಳ್ಳೋದು ಅಂತೇಳಿ ನೆಕ್ಸ್ಟ್ ಚಾಪ್ಟರ್ ಒಳಗೆ ನೋಡೋಣ. ಬಾಯ್.